ಯುದ್ಧದ ಕ್ರೆಡಿಟ್ ಸೇನೆಯವರಿಗೆ ಮಾತ್ರ ಸಲ್ಲಬೇಕು. ಯಾವ ಪಕ್ಷವೂ ಅದನ್ನ ಕ್ಲೇಮ್ ಮಾಡಬಾರದು. ಬಿಜೆಪಿಗೆ ಪರೋಕ್ಷ ಟಾಂಗ್ ಕೊಟ್ರು ಸಿಎಂ ಸಿದ್ದರಾಮಯ್ಯ. ಇವತ್ತು ಎರಡೂ ದೇಶದ ಡಿಜಿಎಂಒಗಳ ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ನೋಡೋಣ. ಯುದ್ಧ ವಿರಾಮ ಘೋಷಣೆಗೂ ಮುನ್ನ ಸಭೆ ಕರೆಯಬೇಕಿತ್ತು. ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು. ಮೈಸೂರಿನಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಸರ್ವಪಕ್ಷ ಸಭೆಯಲ್ಲಿ ಎಲ್ಲದರ ಬಗ್ಗೆ ನಿರ್ಧಾರ ಮಾಡಬಹುದಿತ್ತು. ಇನ್ನು ರಾಜ್ಯದಲ್ಲಿನ ಎಲ್ಲ ಪಾಕ್ ಪ್ರಜೆಗಳನ್ನ ಹೊರಗೆ ಕಳುಹಿಸಿದ್ದೇವೆ ಅಂತಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ. ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಡಿಜಿಎಂಒಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಎನ್ನೇ ಫೈರಿಂಗ್ ಆಗಿಲ್ವಲ್ಲಯ್ಯ, ಈಗ ಅದಕ್ಕೆ ಡಿಜಿಎಂಒಗಳು ಸೈಟ್ ಭೇಟಿ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ ನೋಡೋಣ. ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಡಿಜಿಎಂಒಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಎನ್ನೇ ಫೈರಿಂಗ್ ಆಗಿಲ್ವಲ್ಲಯ್ಯ. ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಪ್ರಸಾದ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರೂ ನಮಸ್ಕಾರ, ಜೈ ಹಿಂದ್. ಪ್ರಸಾದ್ ಸರ್, ನಿನ್ನೆ ನಾವು ಮಾತನಾಡ್ತಾ ಇದ್ವಿ ಸೀಸ್ ಫೈರ್ ಬಗ್ಗೆ, ತಾವು ಅದರ ಬಗ್ಗೆ ಹೇಳ್ತಾ ಇದ್ರಿ ಇದು ಒಳ್ಳೆ ನಿರ್ಧಾರ ಅನ್ನುವಂಥದ್ದನ್ನ. ಸೊ ಇವತ್ತು ಡಿಜಿಎಂಒಗಳ ಸಭೆ ಇದೆ. ಸೊ ಎಲ್ಲರ ಚಿತ್ತ ಈ ಸಭೆಯತ್ತ ನೆಟ್ಟಿರುವಂಥದ್ದು. ಸೊ ಅದು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ, 5 ಗಂಟೆಗೆ ಆಗುತ್ತೆ ಅಂತ. ಸೊ ಈ ಸಭೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ವೀಣಾ ಅವರೇ, ಈ ಸಭೆ ಅಂತ ಹೇಳೋದು ಬಹಳ ಮಹತ್ವದ್ದು. ಅದಕ್ಕೋಸ್ಕರ ಡಿಜಿಎಂ ಅಂತ ಹೇಳೋದು ಹಾಟ್ ಲೈನ್ ಅಲ್ಲಿ ಇರ್ತಾರೆ. ಹಾಟ್ ಲೈನ್ ಅಂತ ನಮಗೆ ಒಂದು ಪಬ್ಲಿಕ್ ಬ್ರೀಫಿಂಗ್ ಇರುತ್ತೆ, ಇನ್ನೊಂದು 24x7 ಅವರು ಹಾಟ್ ಲೈನ್ ಅಲ್ಲಿ ಇರ್ತಾರೆ. ಅವರ ಕಡೆಯಿಂದ ಏನೋ ತಪ್ಪಾಯ್ತೋ, ನಮ್ಮ ಕಡೆಯಿಂದ ಏನ್ ತಪ್ಪಾಯ್ತೋ, ನಾವ್ ಏನ್ ಮಾಡಬೇಕು, ಸೀಸ್ ಫೈರ್ ಉಲ್ಲಂಘನೆ ಆಗಬಾರ್ದು ಅಂತ ಹೇಳೋದಕ್ಕೆ ದೇ ಆರ್ ಇನ್ ಕಮ್ಯುನಿಕೇಶನ್ ಇಂಟು 24x7. ಇವತ್ತಿನ ಸಭೆಯಲ್ಲಿ ಅವ್ರು ಏನ್ ಹೇಳ್ಬೋದು ಅಂತಂದ್ರೆ, ಏನಾಯ್ತು ಪಾಕಿಸ್ತಾನದವರಿಗೆ ನಾವು ಸೀಸ್ ಫೈರ್ ಉಲ್ಲಂಘನೆ ಮಾಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಹೇಳ್ಬೋದು. ಸೀಸ್ ಫೈರ್ ಉಲ್ಲಂಘನೆ ಅಂತ ಹೇಳೋದು ಅದು ಸರ್ವಸಾಮಾನ್ಯ, ಅದು ಹಾಗೇ ಆಗತ್ತೆ. ಒಂದು ಸಲ ಸೀಸ್ ಫೈರ್ ನಿರ್ಧಾರ ತಗೊಂಡ್ರೆ ಅದು ಪರ್ಮನೆಂಟ್ ಆಗಿ ಉಳಿಯತ್ತಂತ ಹೇಳಕ್ ಸಾಧ್ಯ ಇಲ್ಲ. ಅಲ್ಲಿ ಒಂದು ಕಡೆಯಿಂದ ಮಾತ್ರ ಆಗುತ್ತೆ ಸರ್, ಎರಡೂ ಕಡೆಯಿಂದ ಆಗತ್ತಾ? ನೋಡಿ, ನಮ್ಮ ನಿರ್ಧಾರ ಅದು ಜಡ ನಿರ್ಧಾರ. ಆರ್ಮಿ ಕಮಾಂಡರ್ಸ್ಗೆ ಆರ್ಮಿ ಮೊದಲೇ ಹೇಳಿದ್ದಾರೆ, ಲೋಕಲ್ ಕಮಾಂಡರ್ಸ್ ಹೇಳಿದ್ದಾರೆ, ಅವರು ಏನಾದ್ರೂ ನಮಗೆ ಅಟ್ಯಾಕ್ ಮಾಡಿದ್ರೆ ಇನ್ನೂ ಸಾಕಷ್ಟು ಶಕ್ತಿಯಿಂದ ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ. ಇವಾಗ ಸೀಸ್ ಫೈರ್ ಅನ್ನ ಉಲ್ಲಂಘಿಸಿದವರು ಅವರು ಊರಿಯಲ್ಲಿ ನೋಡಿ, ಊರಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸಿವಿಲಿಯನ್ ಏರಿಯಾ ಮೇಲೆ ಬಾಂಬಾರ್ಡ್ಮೆಂಟ್ ಮಾಡಿದ್ದಾರೆ. ಹೌದು, ಆಯ್ತಾ? ಹಾಗೆ ಅವರು ಯಾವಾಗ ನಮಗೆ ಅಟ್ಯಾಕ್ ಮಾಡ್ತಾರೋ ಅವಾಗ ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು. ಆ ಕೌಂಟರ್ ಅಟ್ಯಾಕ್ ಅಂತಂದ್ರೆ ಆರ್ಮಿ ಮೂಲಕ, ನೇವಿ ಮೂಲಕ, ಏರ್ ಫೋರ್ಸ್ ಮೂಲಕ ಮಾಡ್ಬೇಕಾದ್ದು. ನಮ್ಮ ಒಂದು ಬಲ ಪ್ರದರ್ಶನವನ್ನು ತೋರಿಸ್ಬೇಕು, ಮತ್ತೆ ಅವರಿಗೆ ಬುದ್ಧಿ ಕಲಿಸ್ಬೇಕು. ಅದನ್ನ ನಾವು ಕಾಣ್ತಾ ಇದ್ದೇವೆ. ಯಾವಾಗ ಅವರು ನಮ್ಮ ಸಿವಿಲಿಯನ್ ಏರಿಯಾಸ್ ಮೇಲೆ ಅಟ್ಯಾಕ್ ಮಾಡಿದ್ರು, ಊರಿಯಲ್ಲಿ ಅದೆಷ್ಟೋ ಮಸೀದಿಯನ್ನ ಮತ್ತೆ ಜನರಿಗೆ ಅಟ್ಯಾಕ್ ಮಾಡಿದ್ರು, ಅದಕ್ಕೆ ಸರಿಯಾಗಿ ನಾವು ಪ್ರತ್ಯುತ್ತರವನ್ನು ಕೊಟ್ಟಿದ್ದೇವೆ. ಕರಾಚಿಯಲ್ಲಿ ನಾವು ಸಿವಿಲಿಯನ್ ಏರಿಯಾವನ್ನು ಅಟ್ಯಾಕ್ ಮಾಡಿರಲಿಲ್ಲ, ನಾವು ಅಟ್ಯಾಕ್ ಮಾಡಿದ್ರೆ ಕಂಟೋನ್ಮೆಂಟ್ ಏರಿಯಾದಲ್ಲಿ. ಆ ಕಂಟೋನ್ಮೆಂಟ್ ಬಹಳ ಮುಖ್ಯವಾದ ಕಂಟೋನ್ಮೆಂಟ್. ಯಾಕಂತಂದ್ರೆ ಅಲ್ಲಿ ಅವರ ಕಂಟ್ರೋಲ್ ಸಿಸ್ಟಮ್ ಇದೆ. ಅದೇ ಕಂಟೋನ್ಮೆಂಟ್ ನಲ್ಲೂ ಕೂಡ
ಇಂಟೆಲಿಜೆನ್ಸಿನ ಮುಖಾಂತರದಲ್ಲಿ ಹೇಳೋದಾದ್ರೆ ದಾವೂದ್ ಇಬ್ರಾಹಿಂ ಇದ್ದಾನೆ, ಆಯ್ತಾ. ಹಾಗಾಗಿ ಈ ಕಂಟೋನ್ಮೆಂಟ್ ಏರಿಯಾವನ್ನು ಅಟ್ಯಾಕ್ ಮಾಡೋದಕ್ಕೆ ಒಂದು ವಿಶಿಷ್ಟತೆ ಇದೆ, ಮಹತ್ವ ಇದೆ, ಆಯ್ತಾ. ಸೊ ಇವತ್ತಿನ ಸಾಯಂಕಾಲ 5 ಗಂಟೆಗೆ ಆಗುವ ಸಭೆ ಅದು ಇಂಪಾರ್ಟೆಂಟ್. ಅದರಲ್ಲಿ ಏನು ಆಗಿದೆ, ಏನ್ ಬೆಳವಣಿಗೆ ಆಗಿದೆ, ನಾವು ಮುಂದೆ ಏನ್ ಮಾಡ್ತೇವೆ ಅಂತ ಬಗ್ಗೆ ಒಂದು ವಿವರಣೆ ಸಿಗ್ಬೋದು. ಅದು ನಿಜವಾಗಿ ಹೇಳೋದಾದ್ರೆ ನಿರೀಕ್ಷೆಗಳು ಏನಿದೆ ಸರ್? ಪ್ರಸಾದ್ ಸರ್, ಈ ಮೀಟಿಂಗ್ ನಿಂದ ನಿರೀಕ್ಷೆ ಏನಿದೆ ಸರ್? ನಿರೀಕ್ಷೆ ಏನಿಲ್ಲ, ಅವ್ರು ನಾವು ಹೇಳ್ತಾ ಇದ್ದೇವೆ ನೋಡಿ, ನಾವು ಸುಮ್ಮನೆ ಕೂತ್ಕೊಂಡಿಲ್ಲ, ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೆ ಸರಿಯಾಗಿ ನಾವು ಜವಾಬ್ ಕೊಡ್ತಾ ಇದ್ದೇವೆ. ನಮ್ಮ ಜವಾಬು ಇನ್ನೂ ಕಠಿಣ ಜವಾಬು. ಹಾಗಾಗಿ ಅವರಿಗೆ ಬೇರೆ ಯಾವ ರಸ್ತೆಯೇ ಇಲ್ಲ. ಸೀಸ್ ಫೈರ್ ಅನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಸರಿಯಾದಂತ ಪ್ರತ್ಯುತ್ತರ ನಾವು ಕೊಡ್ತೇವೆ ಅಂತ ಹೇಳೋದು ಗೊತ್ತಾಗತ್ತೆ ಅಷ್ಟೇ. ಸೊ ನಮ್ಮ ರೆಸ್ಪಾನ್ಸ್ ಇಸ್ ಮಚ್ ಮೋರ್ ಸ್ಟ್ರಾಂಗರ್. ಅಲ್ಲ, ಅವ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಉತ್ತರ ಕೊಡೋದ್ರ ಮೂಲಕ ಆ ಮೆಸೇಜ್ ಅನ್ನ ಕೊಟ್ಟಾಗಿದೆ. ಸೊ ಈಗ ವೈಲೇಷನ್ ಆದ ಸಂದರ್ಭದಲ್ಲೂ ಕೂಡ ಅದಕ್ಕೆ ನಾವು ತಕ್ಕ ಉತ್ತರ ಕೊಡೋದ್ರ ಮುಖಾಂತರ ಮೆಸೇಜ್ ಕೊಟ್ಟಿದ್ದೀವಿ. ಎರಡೂ ರಾಷ್ಟ್ರಗಳ ನಡುವೆ ನಡೆಯುವಂತಹ DGMO ಸಭೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ, ಇದರ ಜೊತೆಗೆ ಅಂದ್ರೆ ಈಗ ಸೀಸ್ ಫೈರ್ ವೈಲೇಷನ್ ಬಗ್ಗೆ ಚರ್ಚೆ ಆಗುತ್ತೆ, ಜೊತೆಗೆ ಭಾರತ ಏನಾದ್ರೂ ಡಿಮ್ಯಾಂಡ್ ಅನ್ನ ಇಡಬಹುದಾ ಪಾಕಿಸ್ತಾನದ ಮುಂದೆ? ಡಿಮಾಂಡ್ ಮೊದ್ಲೇ ಇಟ್ಟಾಗಿದೆ. ಅದು ಯಾವ ಡಿಮಾಂಡ್ ಇಟ್ಟಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ ವೀಣಾ ಅವ್ರೆ, ಆದ್ರೆ ಡಿಮಾಂಡ್ ಇದ್ದೇ ಇದೆ. ಆ ಡಿಮಾಂಡ್ ಅನ್ನ ಅವರು ಪರಿಪಾಲನೆ ಮಾಡೋದು ಬಹಳ ಕಷ್ಟ ಸ್ಥಿತಿಯಲ್ಲಿದೆ. ಯಾಕಂತಂದ್ರೆ ಪಾಕಿಸ್ತಾನದ ಪಬ್ಲಿಕ್ ಅವ್ರನ್ನ ಕೇಳ್ತಾ ಇದ್ದಾರೆ, ನೀವೇನು ಮಾಡಿದ್ದೀರಾ? ಅವ್ರು ಏನ್ ಮಾಡ್ಲಿಕ್ಕೆ ತೋರ್ಸಕ್ಕೇನಿಲ್ಲ. ನಮ್ಮ DGM ಅವರು ತೋರಿಸಿದ್ದಾರೆ, ನೋಡಿ ನಿಮ್ಮ ಇಷ್ಟು ಅಟ್ಯಾಕ್ ಮಾಡಿದ್ದೇವೆ, ಈ ಟೆರರಿಸ್ಟ್ ಕ್ಯಾಂಪ್ ಅನ್ನ ನಾವು ಡಿಸ್ಟ್ರಾಯ್ ಮಾಡಿದ್ದೇವೆ, ಏರ್ ಬೇಸಸ್ ಅನ್ನು ಡಿಸ್ಟ್ರಾಯ್ ಮಾಡಿದ್ದೇವೆ, ನಮ್ಮ ಹತ್ರ ಪ್ರೂಫ್ ಇದೆ. ಅವ್ರದ್ದು ಏನು ಪ್ರೂಫ್ ಇಲ್ಲ. ಅವ್ರ ಪ್ರೂಫ್ ಇಷ್ಟೇ, ಸಿವಿಲಿಯನ್ ಏರಿಯಾ ಡಿಸ್ಟ್ರಾಯ್ ಮಾಡೋದು, ಆಯ್ತಾ, ಮಸೀದಿ ಗುರುದ್ವಾರ ಮತ್ತೆ ದೇವಸ್ಥಾನವನ್ನು ಹಾಳು ಮಾಡೋದು, ಇದೇ ಅವರ ಬುದ್ಧಿವಂತಿಕೆ. ಅವರ ಕೌಂಟರ್ ರೆಸ್ಪಾನ್ಸಿವ್ನೆಸ್ ಅಂತ ಹೇಳೋದು ಎಫೆಕ್ಟಿವ್ ಆಗಿಲ್ಲ. ಇವಾಗ ಪಾಕಿಸ್ತಾನದ ಪ್ರಜೆಗಳು ಕೇಳ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ? ಹಾಗಾಗಿ ಅವರೊಂದು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾರೆ. ನಾರ್ಮಲ್ ವಾರ್ಫೇರ್ ಅರ್ಥ ಏನು ಅಂದ್ರೆ ಪಾಕಿಸ್ತಾನದ ಪ್ರಧಾನಿನೇ ಹೇಳಿದ್ರಲ್ಲ ಸರ್, ನಾವು ಭಾರತದ ವಾಯುನೆಲೆಗಳನ್ನೆಲ್ಲ ಉಡಿಸ್ ಮಾಡ್ಬಿಟ್ವಿ, ರಫೇಲ್ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ವಿ ಅಂತ. ಬರೀ ಸುಳ್ಳೇ ಹೇಳೋದವ್ರು, ಪ್ರೂಫ್ ಮಾತ್ರ ಇರಲ್ಲ. ಅಲ್ಲ, ಅವ್ರು ಸುಳ್ಳು ಹೇಳೋದಾದ್ರೆ ವೀಣಾ ಅವ್ರೆ, ನಿಮ್ಮ ಕರೆಸ್ಪಾಂಡೆನ್ಸ್ JNK ಇರ್ತಾರೆ, ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗೋದಿಲ್ವಾ? ಇವಾಗ ಸ್ಯಾಟಲೈಟ್ ಇಮೇಜಿಂಗ್ ಇದೆ, ರಫೇಲ್ ಕೆಳಗೆ ಬಿದ್ದರೆ ಗೊತ್ತಾಗೋದಿಲ್ವಾ? ಪೈಲಟ್ ಕ್ಯಾಪ್ಚರ್ ಗೊತ್ತಾಗೋದಿಲ್ವಾ? ನಾವು ಬರೇ ಒಂದು 5 ಜನ ಸೈನಿಕರನ್ನ ನಾವು ಕಳ್ಕೊಂಡಿದ್ದೇವೆ. 5 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ, ಆಯ್ತಾ. ನಮ್ಮಲ್ಲಿ ಲಾಸ್ ಆದದ್ದು ಸಿವಿಲಿಯನ್ ಲಾಸ್. DGM ಅವರು ಅಷ್ಟು ಕ್ಲಿಯರ್ ಕಟ್ ಆಗಿ ಪ್ರಪಂಚಕ್ಕೆ ಹೇಳಿದ್ದಾರೆ. ಇವಾಗ ಫಾಲ್ಸ್ ನ್ಯೂಸು ಎಲ್ಲ ಕಡೆ, ಈ ಸೈಬರ್ ವಾರ್ಫೇರು, ಫಾಲ್ಸ್ ನ್ಯೂಸು, ವಾಟ್ಸ್ಆಪ್ ಮೆಸೇಜಸ್ ಮೂಲಕ ಈ ತರ ಒಂದು ನೆಗೆಟಿವ್ ಪ್ರೊಪಗಂಡ ಆಗ್ತಾ ಇದೆ. ಆದ್ರೆ ನಿಜವಾಗಿ ಹೇಳೋದಾದ್ರೆ ಪಾಕಿಸ್ತಾನದವರು ಸರಿಯಾದ ಪೆಟ್ಟನ್ನ ತಗೊಂಡಿದ್ದಾರೆ. ಅವರ್ ರೆಸ್ಪಾನ್ಸ್ ವಾಸ್ ಮೋಸ್ಟ್ ಎಫೆಕ್ಟಿವ್, ಫೋಕಸ್ಡ್, ಕೊಲಾಟರಲ್ ಡ್ಯಾಮೇಜ್ ಇಲ್ಲ. ನಾವು ಬರೀ ಟಾರ್ಗೆಟೆಡ್ ಅಟ್ಯಾಕ್, ಅವ್ರದ್ದು ಬ್ಲಂಡರ್ ಬಸ್ ಅಟ್ಯಾಕ್ ಅಂತ ಹೇಳ್ತೇವೆ, ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡೋದು. ಅದಕ್ಕೆ ಒಂದು ಲಕ್ಷ್ಯವೂ ಇಲ್ಲ, ಗುರಿಯೂ ಇಲ್ಲ. ಒಂದ್ ರೀತಿಯ ಭಯವನ್ನ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ನಾವು ಅಂತಹ ಒಂದು ಕೆಳಮಟ್ಟದ ಮಿಲಿಟರಿ ಸ್ಟ್ರಾಟಜಿಯನ್ನ ಅಡಾಪ್ಟ್ ಮಾಡ್ತಾ ಇಲ್ಲ. ನಮ್ಮ ಮಿಲಿಟರಿ ಸ್ಟ್ರಾಟಜಿ ಇಸ್ ದಿ ವೆರಿ ಗುಡ್ ಮಿಲಿಟರಿ ಸ್ಟ್ರಾಟಜಿ. DGM ಅವರ ಕರ್ತವ್ಯ ಏನು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನತೆಗೆ ಹೇಳ್ತಾ ಇದ್ದಾರೆ, ಭಾರತದವರಿಗೆ ಹೇಳ್ತಾ ಇದ್ದಾರೆ, ನೋಡಿ ನಮ್ಮ ರೆಸ್ಪಾನ್ಸ್ ಇದೆಯಲ್ಲ ಮೋಸ್ಟ್ ಎಫೆಕ್ಟಿವ್. ರೈಟ್ ಸರ್, ನೋಡೋಣ ಈ ಮೀಟಿಂಗ್ ಬಹಳ ಕ್ರೂಷಿಯಲ್. ಏನಾಗುತ್ತೆ, ಏನ್ ಡಿಸಿಷನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮತ್ತೆ ತಮ್ಮ ರಿಯಾಕ್ಷನ್ ಅನ್ನ ಪಡಿತೀವಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.